అందరికీ నా హృదయపూర్వక నమస్కారములు. వేదిక మీద దివ్య సాన్నిధ్యం వహించి ఉన్న పరమ పూజ్య స్వామివారే, అందరూ నాయకులు, మరియా వి కోట ಪ್ರಜರಂದರಿಕೆ నా ನಮಸ್ಕಾರಗಳು. ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಹಿನ್ನೆಲೆಯಲ್ಲಿ ದಯವಿಟ್ಟು ನಿಮ್ಮಲ್ಲಿ ಅನುಮತಿ ಕೋರ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಮ್ಮ ಬಂಧುಗಳು, ನೀವೆಲ್ಲರೂ ತಾಯಂದರು ವಿಶೇಷವಾಗಿ ಒಂದು 3/4 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ನಿಮ್ಮ ಪೇಟೆ ಬೀದಿನಲ್ಲಿ ಅವರು ಕಳಶಗಳನ್ನು ಹೊತ್ತು ನಾಡಪ್ರಭು ಕೆಂಪೇಗೌಡರಿಗೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನ ಇವತ್ತು ಕಣ್ಣಾರೆ ಕಂಡಿದ್ದೇನೆ. ಇಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಂಧ್ರ ಪ್ರದೇಶ, ಅಲ್ಲಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರು, ಇವತ್ತು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಮಸ್ಯೆ, ಇಲ್ಲಿ ಸುಮಾರು 4-5 ಲಕ್ಷ ಮತದಾರರು ಇರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದಲ್ಲಿ OBCಗೆ ಇವತ್ತು ಕೇಂದ್ರ ಸರ್ಕಾರ ಪರಿಗಣಿಸದೇ ಇರ್ತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದಿದ್ದೀರಿ. ಪರಮ ಪೂಜ್ಯ ಸ್ವಾಮೀಜಿಯವರು, ನಾನು ಇಬ್ಬರು ಕೇಂದ್ರ ಸರ್ಕಾರದಲ್ಲಿ ಇವತ್ತು OBCಗೆ ಆಂಧ್ರ ಪ್ರದೇಶದ ನಮ್ಮ ಒಕ್ಕಲಿಗ ಸಮಾಜವನ್ನ ಇವತ್ತು ಸೇರ್ಪಡೆ ಮಾಡಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಪರಿಗಣಿಸಿ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಅತ್ಯಂತ ಅದ್ದೂರಿಯಾಗಿ ಕೆಂಪೇಗೌಡರ ಒಂದು ನೆನಪನ್ನು ಮಾಡ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನಾನು ನಿಜಕ್ಕೂ ಅಭಿನಂದನೆಗಳನ್ನ, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನಾವೇನು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅದಕ್ಕೆ ಸರಿಸಮನಾಗಿ ಇವತ್ತು ಈ ಒಂದು ಸಣ್ಣ ಒಂದು ಹೋಬಳಿಯ ಕೇಂದ್ರ ಇರ್ಬೋದು, ಈ ವಿಕೋಟೆಯಲ್ಲಿ ಇಷ್ಟು ಅದ್ದೂರಿಯಾಗಿ ತಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಿಜಕ್ಕೂ ಕೆಂಪೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ, ಕನ್ನಡ ನಾಡಿನಲ್ಲಿ ನಾವೇನಿದ್ದೇವೆ ನಮ್ಮನ್ನು ಮೀರಿಸ್ತಕ್ಕಂಥ ರೀತಿಯ ಅಭಿಮಾನ ನೀವು ಹೊಂದಿರ್ತಕ್ಕಂಥದ್ದು ಬಹಳ ದೊಡ್ಡ ಹೆಮ್ಮೆಯನ್ನು ತಂದಿರ್ತಕ್ಕಂಥ ವಿಚಾರ. ನಿಮ್ಮ ಜೊತೆಯಲ್ಲಿದ್ದೇನೆ. ನನಗೆ ಯಾವುದೋ ಒಂದು ತುರ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಒಂದು ದೂರವಾಣಿ ಕರೆಯ ಮುಖಾಂತರ ಏನು ನನಗೆ ಸಂದೇಶ ಬಂದಿದೆ, ಅದಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇದೆ. ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಮತ್ತೊಂದು ಬಾರಿ ನಾನು ತಮ್ಮ ಈ ಒಂದು ವಿಕೋಟೆ ಗ್ರಾಮಕ್ಕೆ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಮಯವನ್ನ ನಿಮಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸಿ, ತಿರುಪತಿ ಬೆಟ್ಟದ ತುದಿಯಲ್ಲಿ ಅವತ್ತು ದೊಡ್ಡ ಗುರುಗಳು ಬೆಂಗಳೂರಿನ ಹೆಲಿಕಾಪ್ಟರ್ನಲ್ಲಿ ನಮ್ಮ ತಿರುಪತಿ ಏರ್ಪೋರ್ಟ್ನಲ್ಲಿ ಇಳಿದು ಹೋಗ್ಬೇಕಾದ್ರೆ ಗುರೂಜಿ ಹೊರಟ ಕಾರು ಅಮರನಾಥ ರೆಡ್ಡಿಯವರ ಕಾರು. ಅವರು ಮುಂದೆ ಕೊಡ್ತಿದ್ರು, ನಾನು ಹಿಂದೆ ಕೊಡ್ತಿದ್ದೆ ದೊಡ್ಡವ್ರ ಜೊತೆಯಲ್ಲಿ. ಅಮರನಾಥ ರೆಡ್ಡಿಗೆ ಹೇಳಿದ್ರು, ನೋಡಪ್ಪ, ಯಾರು ಅನ್ಯತೆ ಭಾವಿಸ್ಲಿಕ್ಕೆ ಹೋಗ್ಬೇಡಿ, ಹೇಳಿ ಕೇಳಿ ನಮ್ಮ ತಿರುಪತಿ ಬೆಟ್ಟ ಇದೆಯಲ್ಲ, ಪುರಾಣದ ಕಾಲದಲ್ಲಿ ಇದು ಭೈರವನ ಬೆಟ್ಟ ಆಗಿತ್ತು, ಗೊತ್ತಾ ನಿಮಗೆ? ಯಾವಾಗ ಭೃಗು ಮಹರ್ಷಿ ಬಂದು ಈ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠ ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೊರಟಾಗ, ಆ ಕಥೆ ನಿಮಗೆ ಗೊತ್ತಲ್ವಾ? ಆ ಸಂದರ್ಭದಲ್ಲಿ ಗೊತ್ತಿಲ್ವಾ ಕಥೆ ನಿಮಗೆ? ಎಷ್ಟು ಜನ ಗೊತ್ತು ಕೈ ಐತಿ? ಗೊತ್ತಿಲ್ಲ ಅಂದ್ರೆ ಕತೆ ಹೇಳ್ತೀನಿ, ಗೊತ್ತಿದ್ರೆ ನಾನು ಹಾಗೆ ಮುಂದಕ್ಕೆ ಹೋಗ್ತೇನೆ. ಬಹಳ ಬುದ್ಧಿವಂತರಿದ್ದೀರಿ. ಇದು ಕತೆ ಗೊತ್ತು, ಹೇಳ್ತೇನೆ. ನಿಮಗೆ ಗೊತ್ತಿದೆ, ಆ ದೇವಲೋಕದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ, ಹೌದಾ? ಯಾಗ ಮಾಡಿದ್ಮೇಲೆ ಯಾಗದ ಅಂತಿಮ ಫಲವನ್ನ, ಕಲ್ಮಿನೇಷನ್ ಫ್ರೂಟ್ ಅಂತ ಕರಿತೀವಲ್ಲ, ಆ ಯಾಗದ ಎಸೆನ್ಸ್ ಅನ್ನ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಯೋಚನೆ ಮಾಡಿರ್ಲಿ ಒಂದು ಯಾರಿಗೆ ಕೊಡಬೇಕು ಅಂತ. ಕೊನೆಗೆ ತ್ರಿಮೂರ್ತಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡೋರು. ಯಾರ್ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಜನಕ್ಕೆ ಕೊಡಬೇಕು. 3 ಜನದಲ್ಲಿ ಯಾರೋ ಒಬ್ರಿಗೆ ಕೊಡಬೇಕು. ಒಬ್ರಿಗೆ ಕೊಟ್ಟರೆ ಒಬ್ಬರಿಗೆ ಬೇಜಾರಾಗುತ್ತೆ, ಒಬ್ಬರು ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ 3 ಜನದಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಂಡು ಬರ್ಲಿಕ್ಕೆ ಅಂತ ಒಬ್ಬ ಋಷಿಯನ್ನ ಕಳಿಸ್ಕೊಡ್ತಾರೆ. ಯಾರನ್ನ ಕಳಿಸ್ತಾರೆ? ಭೃಗು ಮಹರ್ಷಿಯನ್ನ ಕಳಿಸ್ಕೊಡ್ತಾರೆ. ಹೇಳಿ ಕೇಳಿ ಕೋಪಿಷ್ಟ ಮನುಷ್ಯ. ಅವರು ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಕೈಲಾಸಕ್ಕೆ ಹೋಗ್ತಾರೆ. ಆ ಕೈಲಾಸದಲ್ಲಿ ಈಶ್ವರ ಕಲ್ಲಿನ ತರ ಕುಳಿತುಬಿಟ್ಟಿದ್ದ. ಹೀಗೆ
ಕಲ್ಲಿನ ತರ ಕುಳಿತಿರ್ತಕ್ಕಂಥ ಈಶ್ವರನ ನೋಡಿ ನಾನು ಬಂದ್ರು ಕೂಡ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಹೇಳಿ ಶಾಪ ಕೊಟ್ಟನಂತೆ. ನಾನು ಬಂದಾಗ ಕಲ್ಲಿನ ತರ ನೀನು ಕುಳಿತಿರೋದ್ರಿಂದ ಮುಂದೆ ಭೂಲೋಕದಲ್ಲಿ ಜನಗಳು ನಿನ್ನನ್ನ ಪೂಜೆ ಮಾಡೋದಿಲ್ಲ, ಕಲ್ಲನ್ನ ಪೂಜೆ ಮಾಡಲಿ ಅಂತ ಹೇಳಿದ್ರು. ಇವತ್ತು ನಾವೆಲ್ಲ ಈಶ್ವರನ ಯಾವ ರೂಪದಲ್ಲಿ ಪೂಜೆ ಮಾಡ್ತೇವೆ? ಶಿವಲಿಂಗ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅಲ್ಲಿಂದ ಸೀದಾ ಸತ್ಯಲೋಕಕ್ಕೆ ಹೋದ. ಸತ್ಯಲೋಕ ಯಾರ್ದು? ಬ್ರಹ್ಮನದು. ಬ್ರಹ್ಮನು ಕೂಡ ಗೊತ್ತಿಲ್ಲದ ಹಾಗೆ ಕುಳಿತುಬಿಟ್ಟ, ಅವನಿಗೂ ಶಾಪ ಕೊಟ್ಟ. ಭೂಲೋಕದಲ್ಲಿ ಯಾರು ಕೂಡ ಪೂಜನೆ ಮಾಡಬಾರ್ದು ಅಂತ. ಕೊನೆ ಪಕ್ಷ ಶಿವನಿಗೆ ಪೂಜನಾರ ಮಾಡಲಿ ಬೇರೆ ರೂಪದಲ್ಲಿ ಅಂತನಾದ್ರೆ ಹೇಳಿದ್ ನಾವು. ಆದ್ರೆ ಬ್ರಹ್ಮನಿಗೆ ನೋ ಒನ್ ಶುಡ್ ವರ್ಶಿಪ್ ಬ್ರಹ್ಮ ಇನ್ ಕಲಿಯುಗ ಇನ್ ಆನ್ ಪ್ಲಾನೆಟ್ ಅರ್ತ್ ಅಂತ ಶಾಪ ಕೊಟ್ಟ. ಅದಕ್ಕೆಲ್ಲಾದ್ರೂ ಬ್ರಹ್ಮನ ದೇವಸ್ಥಾನ ನೋಡಿದ್ದೀರಾ? ಅದು ಇನ್ನು ಉಳಿದಿರೋದು ಒಂದೇ ಒಂದು, ಯಾವುದು? ವೈಕುಂಠ. ವೈಕುಂಠ ಅಲ್ವಾ? ವೈಕುಂಠಕ್ಕೆ ಹೋದ ಅಷ್ಟೊತ್ತು ತಾಯಿ ಲಕ್ಷ್ಮಿಯ ಜೊತೆಯಲ್ಲಿ ಒಂದು ದೈವದತ್ತವಾಗಿರ್ತಕ್ಕಂಥ ನರ್ತನ ಮಾಡಿ ಸುಸ್ತಾಗಿ ಆರಾಮಾಗಿ ಮಲಗಿದ್ದ ಮಹಾವಿಷ್ಣು. ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದು ಆ ಮನುಷ್ಯ ಆಗ ಮಾಡಿದ. ಎಲ್ಲಿ? ಬ್ರಹ್ಮಲೋಕದಲ್ಲಿ. ಕೈಲಾಸದಲ್ಲಿ ಇವ ಹಿಂಗ್ ಮಾಡಿದ. ಈ 3 ಜನದಲ್ಲಿ ಯಾರು ಯೋಗ್ಯರು ಅಂತ ಹುಡುಕಕ್ಕೆ ಅಂತ ಬಂದ್ರೆ ಈಗ ಆಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿ ಅವನಿಗೆ ಶಾಪ ಕೊಟ್ಟಿದ್ದ, ಇವನಿಗೆ ಕೋಪ ಮಾಡಿ ಬೈದಿದ್ದ. ವೈಕುಂಠಕ್ಕೆ ಬಂದಾಗ ಎರಡೂ ಮಾಡಲಿಲ್ಲವಂತೆ. ಕಾಲೆತ್ತಿ ಸೀದಾ ವಕ್ಷಸ್ಥಳಕ್ಕೆ ಒದ್ಬಿಟ್ಟ. ವಕ್ಷಸ್ಥಳದಲ್ಲಿ ಯಾರು ಮಲಗಿದ್ರು? ಲಕ್ಷ್ಮೀದೇವಿ ಮಲಗಿದ್ರು. ಏಟ್ ಬಿದ್ದದ್ದು ಯಾರಿಗೆ? ವಿಷ್ಣು ಒದಿಸ್ಕೊಂಡು ಏನ್ ಮಾಡಿದ ಗೊತ್ತಾ? ಕೋಪಿಷ್ಠನಾಗಿರ್ತಕ್ಕಂಥ ಭೃಗು ಮಹರ್ಷಿಯ ಪಾದದಲ್ಲಿ ಒಂದು ಕಣ್ಣು ಇತ್ತಲ್ಲ, ಒತ್ತ 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 ಕೋಪದ ಕಣ್ಣನ್ನ ಕಿತ್ತಾಕ್ಬಿಟ್ಟು ಅವನು ಶಾಂತನಾಗಿದ್ದ. ನಾನು ಒದ್ರೂ ಕೂಡ ಇವ ಇಷ್ಟೊಂದು ಶಾಂತಿಯಿಂದ ನನ್ನ ಪಾದ ಸೇವೆ ಮಾಡ್ತಾವನಲ್ಲ ಅಂತ ಹೇಳಿ ಇವನೇ ಸರ್ವಶ್ರೇಷ್ಠ ಅಂತ ಹೋಗಿ ಋಷಿಗಳಿಗೆ ಹೇಳಿದ. ಯಜ್ಞದ ಫಲ ಯಾರಿಗೋಯ್ತು? ಮಹಾವಿಷ್ಣುವಿಗೆ ಹೋಯ್ತು. ಅವ್ರೇನೋ ಅವಾರ್ಡ್ ಕೊಟ್ರು, ಮನೆಯಲ್ಲಿ ಬೆಂಕಿ ಹತ್ರು. ಏನಾಯ್ತು ಮನೆಯಲ್ಲಿ? ಅಯ್ಯಮ್ಮ ಮೇಡಮ್ ಹೇಳಿದ್ರು, ಮೇಡಮ್ ಅಲ್ಲಪ್ಪ ಲಕ್ಷ್ಮೀ, ಆಧುನಿಕ ಮಾತಾಡ್ತಿದ್ರು. ಲಕ್ಷ್ಮೀದೇವಿ ಹೇಳಿದ್ರು, ಅಲ್ಲ ನಿನ್ನ ಜಗತ್ತೆಲ್ಲ ಪೂಜೆ ಮಾಡ್ತಾರೆ ಅಂತ ನಾನು ನಿನ್ನ ಮದುವೆ ಆದ್ರೆ ನೀನು ಎಲ್ಲರ ಹತ್ರನು ಒದಿಸ್ಕೊಂಡು ಕುತ್ಕೊಳ್ತೀಯಲ್ಲ, ನೀನು ನಮ್ಮನ್ನ ಹೆಂಗಿರೋದು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಟ್ಟು ತಾಯಿ. ಗಂಡಸರಿಗೆ ಅನ್ಸುತ್ತೆ ಒಮ್ಮೊಮ್ಮೆ, ಹೆಣ್ಮಕ್ಳನ್ನ ತವ್ರ ಮನೆಗೆ ಹೋದ್ರೆ ಬಹಳ ಸಂತೋಷ ಆಗುತ್ತೆ 1-2 ದಿನ. ಆಮೇಲೆ ಏನಾಗುತ್ತೆ?